ಹಾಯ್ ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 4 ದಿನ ಆಯಿತು, ಯಾವುದೇ ಲೈವ್ಗೂ ಸಹ ಬಂದಿಲ್ಲ, ವಿಡಿಯೋ ಮಾಡಿಲ್ಲ. ಅಕ್ಕ ಏನಾಯಿತು? ಈ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ. ನಿಮ್ಮೆಲ್ಲರ ಪ್ರೀತಿಗೆ ದೊಡ್ಡದಾಗಿ ನಾನು ಹೇಳ್ಕೊಳ್ಳೇಬೇಕು, ಚಿರಋಣಿ ಅಂತ ಹೇಳಿ. ನಿಮ್ಮೆಲ್ಲರ ಪ್ರೀತಿಯ ಕಮೆಂಟು ಸಹ, ಅಂದರೆ ವಾಟ್ಸಪ್ ಮೆಸೇಜು ಕೂಡ ನಾನು ಇಲ್ಲಿ ಹಾಕ್ತೀನಿ ನೋಡಿ. ರಕ್ತ ಸಂಬಂಧಕ್ಕೂ ಮೀರಿದ್ದು ಈ ಅನುಬಂಧ ನನ್ನ ಬದುಕಿನಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ನೋಡ್ತಾ ಇದ್ದೀರಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹುರಿದಕ್ಕಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ಏನಾಯಿತು, ನನಗೇನಾಗಿತ್ತು, ಈಗ ಯಾವ ಪರಿಸ್ಥಿತಿಲಿ ನಾನು ಇದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಆದರೆ ಕೆಲವ್ರಿಗೆ ಟೀಕೆ ಮಾಡೋರಿಗೂ ಕೂಡ ನಾನು ಇದನ್ನು ಹೇಳ್ತೀನಿ. ಈಗ ಸ್ವಲ್ಪ ದಿನದಿಂದ ಒಂದಿಷ್ಟು ಕಮ್ಯುನಿಟಿ ಪೋಸ್ಟಲ್ಲಿ ಬೇಡ್ದದ್ದೆಲ್ಲ ಹಾಕ್ಕೊಂಡಿದ್ದವ್ರಿಗೆ ನೋಡ್ದಾ ಅನ್ಬೇಡಿ, ಆಯಿತಾ? ಇದು ಯಾರಿಗೂ ತಪ್ಪಿದ್ದಲ್ಲ, ಆರೋಗ್ಯ ಕೆಡುವಂಥದ್ದು, ಆಯಿತಾ? ನೀವೇನು ಬೀಗಕ್ಕೆ ಹೋಗಬೇಡಿ. ನನ್ನನ್ನು ಪ್ರೀತಿಸೋರ್ಗೆ ಮಾತ್ರ ಈ ವಿಡಿಯೋ, ನನ್ನನ್ನು ಕಾಳಜಿ ಮಾಡೋರ್ಗೆ ಮಾತ್ರ ಈ ವಿಡಿಯೋ ಅಂತ ಹೇಳ್ಕೊಳ್ತೀನಿ. ಬಿಸಿ ಗಂಜಿನ ಮಾಡಿಕೊಂಡೆ. ಹುರಿದಕ್ಕಿ ಗಂಜಿ, ನನಗೆ ರವೆ ಗಂಜಿ ರವೆ ಗಂಜಿ ನನಗಷ್ಟು ಇಷ್ಟನೇ ಆಗೋದಿಲ್ಲ. ಹುರಿದಕ್ಕಿ ಗಂಜಿನ ನಾನು ಯಾವಾಗಲೇ ಒಂದು ಹುಷಾರಿಲ್ಲ ಅಂದಾಗ ಅಕ್ಕಿನ ಕೆಂಪು ಹುರಿದು ಅದನ್ನು ಪುಡಿ ಮಾಡಿ ಅದರಲ್ಲಿ ಗಂಜಿ ಮಾಡಿಕೊಂಡು ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಒಂಥರ ಹಿತ ಅನಿಸುತ್ತೆ. ಜೀರ್ಣ ಕೂಡ ಚೆನ್ನಾಗಿ ಆಗುತ್ತೆ. ಏನಾಯಿತು ಗೊತ್ತಾ, ತುಂಬ ಸಂಕಟಪಟ್ಟಿದ್ದೀನಿ, ತುಂಬ ನೋವು ಪಟ್ಟಿದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಹೆಂಗೆ ದುಃಖ ಆಗಿದೆ ಅಂತ ಹೇಳಿದ್ರೆ ಅದನ್ನು ಮುಂದೆ ನಾನು ಮಾತಾಡ್ತೀನಿ, ಕೇಳಿ. ನಾನು ತುಂಬ ಎಮೋಷ್ನಲ್ ಕೂಡ ಆಗಿದ್ದೀನಿ. ಯಾಕೆ ಅಂತ ನನ್ನ ಕಂಟ್ರೋಲ್ಗೆ ನನಗೆ ಮಾನಸಿಕವಾಗಿ ತುಂಬ ನೊಂದಿರೋದ್ರಿಂದನೇ ಆ ದುಃಖ ಬರೋದು ಅಂತ ಹೇಳ್ಕೋಬಹುದು. ವಾಟ್ಸಪ್ಪಲ್ಲಿ ನೀವೆಷ್ಟು ಕಾಳಜಿ ಮಾಡಿದ್ದೀರಿ, ಯಾಕಪ್ಪ ನಾನು ಸ್ಟೇಟಸಲ್ಲಿ ಹಾಕ್ತೆ ಅನ್ನೋ ಥರ ಆಗಿಬಿಡ್ತು ನನಗೆ. ಆ ಕ್ಷಣ ನಾನು ಬರೀ 5 ನಿಮಿಷ ಮಾತ್ರ ಹಾಕಿದ್ದು ಸ್ಟೇಟಸಲ್ಲಿ, ತೆಗೆದುಬಿಟ್ಟೆ. ಆಮೇಲೆ ನಿಮ್ಮೆಲ್ಲರ ಪ್ರೀತಿ ನೋಡೇ ನನಗೆ ಮಾತಾಡೋ ಪರಿಸ್ಥಿತಿಲೂ ನಾನು ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಇಮ್ಮಿಡಿಯೇಟು ನಾನು ವಾಟ್ಸಪ್ ಸ್ಟೇಟಸ್ ತೆಗೆದೆ. ಆದರೂ ಕೂಡ ನಿಮ್ಮ ಕಾಳಜಿ ಇದೆಯಲ್ಲ, ದೇವರಾಣೆಗಳು ಹೇಳ್ತೀನಿ, ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ ಅಂತ ಹೇಳ್ಕೊಳ್ತೀನಿ. ಬನ್ನಿ, ನಿಮ್ಮ ಪ್ರತಿಯೊಬ್ಬರು ಮೆಸೇಜು ಕೂಡ ನಾನು ಇಲ್ಲಿ ಹಾಕ್ತಾ ಹೋಗ್ತೀನಿ ನೋಡಿ. ಇದನ್ನು ರಕ್ತ ಸಂಬಂಧಿಗಳು ಅನ್ಸ್ಕೊಂಡವರು ನೀ ಹೇಗಿದ್ದೀಯಾ ಅಂತ ಕೆಲವ್ರು ಮನಸ್ಸು ಬರೋದಿಲ್ಲ. ಅಂಥದ್ರಲ್ಲಿ ನೀವುಗಳು ಇಷ್ಟೊಂದು ಕಾಳಜಿ ಮಾಡ್ತಾ ಇದ್ದೀರಿ ಅಂದರೆ ನಾನು ಅದೃಷ್ಟವಂತೆ ಅಂತ ನಾನು ಅಂದ್ಕೊಳ್ತೀನಿ.
ನನ್ನ ಬೆಳಗಿನ ಒಂದು ದಿನಚರಿನ ಶುರು ಮಾಡಿದೆ. ಗಂಜಿ ಮಾಡ್ಕೋಬೇಕಿತ್ತು, ಗಂಜಿ ಮಾಡಿಕೊಂಡು ಬಂದೆ. ಉರ್ದಕ್ಕಿ ಗಂಜಿ ನಮ್ಮ ಅಜ್ಜಿಯ ಕಾಲದಿಂದಲೂ ಸಹ ಹುಷಾರಿಲ್ಲ ಅಂತ ಹೇಳಿದರೆ ಉರ್ದಕ್ಕಿ ಗಂಜಿನ ಕೊಡ್ತಾಯಿದ್ರಲ್ವ, ರವೆ ಗಂಜಿ ಇಲ್ಲ ಅಂತ ಹೇಳಿದ್ರೆ ಉರ್ದಕ್ಕಿ ಗಂಜಿನ ಕೊಡ್ತಾಯಿದ್ರು. ನಾನು ಕೂಡ ರವೆ ಗಂಜಿ ನನಗಷ್ಟು ಇಷ್ಟ ಆಗೋದಿಲ್ಲ, ಮತ್ತು ನನಗಿನ್ನೂ ಜೀರ್ಣ ಆಗೋದಿಲ್ಲ ಅದು ರವೆ ಗಂಜಿ. ನನಗೆ ಅಕ್ಕಿದು ಚೆನ್ನಾಗಿ ಹುರಿದುಬಿಟ್ಟು ಕೆಂಪಿಗೆ ಆ ಗಂಜಿನ ಕುಡಿಯೋದ್ರಿಂದ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಆರಬೇಕು, ಸುಡ್ತಾ ಇದೆ. ಏನಾಯಿತು ಏನು ಅಂತ ಹೇಳಿ ವಾಟ್ಸಪ್ಪಲ್ಲಿ 4 ದಿನದಿಂದಲೂ ಸಹ ತುಂಬ ಕಾಳಜಿಯಿಂದ ಫೋನ್ಗಳಂತೂ ನಾನು ಫೋನ್ ಮಾಡಬೇಡಿ ಅಂತ ಹೇಳಿದ್ದೀನಿ ಎಲ್ರಿಗೂ ಕೂಡ. ಅದು ಯಾಕಂಗೆ ಫೋನ್ ಮಾಡ್ತಾನೇ ಇದ್ದಾರೋ, ಫೋನ್ ಮಾಡೋದು ರಿಂಗ್ ಮಾಡೋದು ನಾನು ಎತ್ತಕ್ಕಾಗ್ತಿಲ್ಲ, ಆದರೂ ಬಿಡ್ತಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ ನಾನು ಕೂಡ. ಏಕೆಂದರೆ ಅವ್ರು ಏನೋ ಒಂದು ಪ್ರೀತಿಯಿಂದ, ಏನೋ ಒಂದು ಕಾಳಜಿಯಿಂದ ಹೇಗಿದ್ದೀರಿ ಅಕ್ಕ, ಏನಾಯಿತು ಅನ್ನೋದೇ ಅವ್ರಿಗೊಂದು. ನಾನು ಒಂದು ಶುಕ್ರವಾರ ನಾನೊಂದು ವಿಡಿಯೋ ಮಾಡ್ತೀನಿ, ಕೆಂಪು ಸೀರೆ ಉಟ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ. ಆವತ್ತಿನ ರಾತ್ರಿ ನನಗೆ ಪೂರ್ತಿ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಆವತ್ತಿಂದ ಶನಿವಾರ ಭಾನುವಾರ ವಿಡಿಯೋ ಮಾಡಿಲ್ಲ ನಾನು, ಹಾಗೆ ಸೋಮವಾರ ಮಾಡಿಲ್ಲ. ಇವತ್ತು ಮಂಗಳವಾರ ನಾನು ಯಾವುದೇ ವೀಡಿಯೋನ ಕೂಡ ಲೈವಲ್ಲೂ ಕೂಡ ನಾನು ಬರೋಕ್ಕಾಗಿಲ್ಲ ಅಂದ ತಕ್ಷಣ, ಬರೀ 2 ದಿನ ನಾನು ವೀಡಿಯೋ ಮಾಡಿಲ್ಲ ಅಂದ ತಕ್ಷಣ ಅಕ್ಕ ಏನಾಯಿತು ಅಂತ ಕೇಳೋಕ್ಕೆ ಶುರು ಮಾಡ್ತಿದ್ರು. ನಾನು ಅದಕ್ಕೆ ಏನು ಮಾಡಿಬಿಟ್ಟೆ, ಹಾಸ್ಪಿಟ್ಲಲ್ಲಿ ಇದ್ದಂಥ ಒಂದು ಕ್ಲಿಪ್ಪಿಂಗ್ನ ಹಾಕಿ ಸ್ಟೇಟಸ್ಗೆ ಹಾಕ್ಬಿಟ್ಟೆ, ನಾನು ತಿಳಿಸ್ತೀನಿ ನಿಮಗೆ ಅಂತ ಹೇಳಿ. ಓದಿದ್ರೆ ನೀವು ನಂಬ್ತೀರಾ ಗೊತ್ತಿಲ್ಲ, ಅಷ್ಟು ವಾಟ್ಸಪ್ ಮೆಸೇಜ್ಗಳು, ಅಷ್ಟು ಅಕ್ಕ ಏನಾಯಿತು ನೂರಾರು ಕಮೆಂಟುಗಳು. ನಾನು ಮತ್ತೆ ಅದನ್ನ ಡಿಲೀಟ್ ಮಾಡಿಬಿಟ್ಟೆ, ವಿಡಿಯೋನ ಡಿಲೀಟ್ ಮಾಡಿ ಹೇಳಿದೆ ನನಗೇನಾಗಿದೆ ಖಂಡಿತ ನಿಮ್ಮ ಮುಂದೆ ತರ್ತೀನಿ. ಅದೊಂದು ನನಗೆ ಯಾವಾಗಲೂ ಕೂಡ ಯಾವುದೂ ಕೂಡ ಹಂಚ್ಕೊಳ್ಳುವಂತಹ ಒಂದು ಪ್ಲಾಟ್ಫಾರ್ಮ್ ಅಂತಂದರೆ ಅದು ನನಗೆ ಯೂಟ್ಯೂಬು. ನನ್ನ ಕಷ್ಟದ ದಿನಗಳಿಂದ ಹಿಡಿದು ಇಲ್ಲಿವರೆಗೂ ಸಹ ಎಷ್ಟೊಂದು ಪ್ರೀತಿಸ್ತೀವಿ, ಆ ಪ್ರೀತಿಗೆ ನಾನು ತಲೆ ಬಾಗ್ಬಿಡ್ತೀನಿ. ತಿಳಿಸ್ಬೇಕು, ಅದಕ್ಕೆ ಇವತ್ತು ವಿಡಿಯೋ ಮಾಡಿ ಒಂದು ಪುಟ್ಟ ವಿಡಿಯೋ ಮಾಡಿ ಹಾಕ್ಬಿಡೋಣ ಅಂತ ಹೇಳಿ ಬಂದೆ. ಇದನ್ನು ಯಾರೋ ಓ ನೋಡಿದ್ರಾ ದೇವರು ರಿಪೇರಿ ಮಾಡಿದ್ರು, ಇವೆಲ್ಲ ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೀಳು ಮಟ್ಟದ ಮಾತುಕತೆನ ಕಮ್ಯುನಿಟಿ ಪೋಸ್ಟಲ್ಲಿ ಇಷ್ಟುದ್ದ ಬರವಣಿಗೆ ಬೇಡ. ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಒಂದು ಹೆಲ್ತ್ ಅಪ್ಸೆಟ್ ಅಂತ ಆಗೋದು, ಸ್ವಲ್ಪ ಆರೋಗ್ಯ ಕೆಡುವಂಥದ್ದು ಯಾರು ಇಲ್ಲಿ ಅಮೃತ ಕುಡ್ಕೊಂಡು ಬಂದಿಲ್ಲ, ಅದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ದೃಷ್ಟಿ ದೋಷದ ಬಗ್ಗೆನೂ ಕೂಡ ನಾನು ಹೇಳಲೇಬೇಕು. ಏನು ದೃಷ್ಟಿ ಆಗ್ಬಿಡುತ್ತಾ ಅನ್ಕೋಬೋದು, ಎಲ್ರಿಗೂ ಆಗ್ಬಿಡುತ್ತಾ ಅಂತ ನೀವು ಅನ್ಬಹುದು. ಖಂಡಿತ ಎಲ್ರಿಗೂ ಆಗೋದಿಲ್ಲ. ನಾನು ಅನುಭವಿಸ್ಬಿಟ್ಟಿದ್ದೀನಿ, ನನ್ನ ಅನುಭವಕ್ಕೆ ಬಂದಿದೆ. ಅದು ದೃಷ್ಟಿ ದೋಷ ಅನ್ನೋದು ನಮ್ಮ ಹಿರೀಕರು, ನಮ್ಮ ತಂದೆನೇ ತಗೊಳ್ಳಿ, ಕೈ ತುಂಬ ಬಳೆ ಹಾಕಿ ಯಾವತ್ತಾದರೂ ಹಬ್ಬ ಹರಿದಿನದಲ್ಲಿ ನಾವು ಚಿಕ್ಕವರಿದ್ದೇನು ಕೈ ತುಂಬ ಒಂದು ಬಳೆ ಹಾಕೊಳ್ಳೋದು ತುಂಬ ಇಷ್ಟ. ಬಳೆ ಹಾಕ್ಕೊಂಡ್ರೆ ಎಬವ್ವ ಕಣ್ಣೆಸರಾಗುತ್ತೆ, ಕೈಗಳು ಕಣ್ಣೆಸರ ಹಿಂಗೆ ಹೇಳಿದ್ದ ನಾನು ಕೇಳಿದ್ದೀನಿ. ಮಕ್ಕಳನ್ನ ಮತ್ತೊಬ್ಬರು ಸಣ್ಣ ಮಕ್ಕಳನ್ನ ಬೇರೆಯವ್ರು ತೋರ್ಸೋಕ್ಕೂ ಮುಖ ಮುಚ್ಕೊಂಡು ಮಲಗಿಸ್ಕೊಳ್ತಿದ್ರು. ಎಲ್ಲರೂ ಕರ್ಕೊಂಡು ಹೋಗ್ತಾಯಿದ್ವಿ ಅಂದರೆ ಮುಚ್ಕೊಂಡೇ ಕರ್ಕೊಂಡು ಹೋಗ್ತಾಯಿದ್ರು. ಕಣ್ಣೆಸರಾಗುತ್ತೆ, ಕಣ್ಣು ದೃಷ್ಟಿ ಆಗುತ್ತೆ, ಮನುಷ್ಯರ ಕಣ್ಣಿಗೆ ಮರ ಮುರಿಯುತ್ತೆ ಅಂತ ಹೇಳಿ ಖಂಡಿತ ಅದು ಬರುತ್ತೆ. ಅಂದರೆ ಎಲ್ರಿಗೂ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಅವತ್ತು ರೆಡಿ ಆದೆ, ಅದೊಂದು ಪಾಪ ಸ್ಯಾರಿ ಕಳಿಸ್ಕೊಟ್ಟಿದ್ರು, ಒಂದು ವಿಡಿಯೋ ಮಾಡೋಣ ಅಂಥೇಳಿ ಶುಕ್ರವಾರನೇ ಅದನ್ನ ಉಟ್ಕೊಂಡು ನಾನು ಯಾವಾಗಲೂ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತು ಒಂದು ಅಷ್ಟೋತ್ತರ ಹೇಳ್ಕೊಂಡೇ ಬರುವಂಥದ್ದು ನನಗೆ. ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೋದೆ. ಅಲ್ಲ, ಶಕ್ತಿ ದೇವರುಗಳು ಯಾಕೆ ನಮಗೆ ತಡೆ ಹಿಡಿಯಲ್ಲ, ಯಾಕೆ ನಿಮಗೆ ಅದನ್ನು ಕಣ್ಣೆಸರಾಗ್ದಂಗೆ ಮಾಡಬಾರ್ದಿತ್ತು ಅಂತ ನೀವು ಅನ್ಕೋಬಹುದು. ಅದೇ ಹೇಳಲ್ವಾ, ನಮ್ಮ ದೇಹದಲ್ಲಿರುವಂಥ ಎನರ್ಜಿ ಒಂದೇ ಥರ ಇರೋದಿಲ್ಲ.
ನಮ್ಮ ದೇಹದಲ್ಲಿ ಬರುತ್ತಲ್ಲ ಎನರ್ಜಿ, ಅದು ಒಂದೇ ಥರ ಒಂದೊಂದು ಕ್ಷಣವೂ ಇರೋದಿಲ್ಲ. ಕೆಲವು ಬಾರಿ ವೀಕು, ಕೆಲವು ಬಾರಿ ಸ್ಟ್ರಾಂಗ್. ಈ ಥರ ಇದ್ದಾಗ 1 ಸೆಕೆಂಡ್ ವೀಕ್ ಅಂತ ಆದಾಗ ನಮ್ಮ ಎದುರಾಳಿಗಳ ಆ ಒಂದು ಕಣ್ಣಿನ ದೃಷ್ಟಿ ತುಂಬ ಕೆಟ್ಟ ಭಾವನೆಯಲ್ಲಿ, ತುಂಬ ಕೆಟ್ಟದಾಗಿ ಅವರ ದೃಷ್ಟಿ ಬಂದು ನಮ್ಮ ಬ್ರೈನನ್ನ ಅಟ್ಯಾಕ್ ಮಾಡುತ್ತೆ, ನಮ್ಮ ಸೆಲ್ಸ್ನ ಅಟ್ಯಾಕ್ ಮಾಡುತ್ತೆ. ಆವಾಗ ನಾವು ಹುಷಾರು ತಪ್ಪುವಂಥದ್ದು ಆಗುತ್ತೆ. ಎಲ್ಲರೂ ಅಂದರು, ಯಾವಾಗ ನಾನು ಅಷ್ಟೊಂದು ಹುಷಾರು ತಪ್ಪಿದ್ನೋ ಆಗ ಹೇಳಿದ್ರು, ಅಯ್ಯೋ ಯಾಕೆ ಅಷ್ಟೊಂದು ಅಲಂಕಾರ, ಕೆಂಪು ಸೀರೆಗೂ ಅದಕ್ಕೂ ರವ ಅಂತ ಹೊಳಿತಾ ಇದೆ ನೀನು, ಕೆಳಗಡೆ ಮನೆಯವರು ಹೇಳಿದ್ದು. ಅಮ್ಮ ಕೆಂಡ ಸೋಪ್ ತೆಗೆದ್ರು ಎಲ್ಲ ಮಾಡಿದ್ರಲ್ಲ, ಆವಾಗ ಅವ್ರ ಕೈಲಿ ಬಂದಂಥ ಮಾತು ಇದು. ದೇವಸ್ಥಾನಕ್ಕೆ ಹೋಗಿ ಬಂದು ವಿಡಿಯೋ ಮಾಡೋಣ ಅಂತ ದೇವಸ್ಥಾನಕ್ಕೆ ಹೋಗಿ, ನಾನು ಡಿಯೋದಲ್ಲಿ ಹೋಗ್ತೀನಲ್ವ, ನಾನು ಹೋಗ್ತಾ ಇದ್ದೀನಿ, ಸ್ಕೂಲು ಕಾಲೇಜ್ ಮಕ್ಕಳೆಲ್ಲ ಬಿಟ್ಟಿದ್ದಾರೆ, ರೋಡ್ ತುಂಬ ಜನ, ಪ್ರತಿ ಒಬ್ಬರು ನನ್ನ ಕಡೆಗೆ ನೋಡ್ತಾ ಇದ್ದಾರೆ, ಪ್ರತಿ ಲೈನಕ್ಕೆ. ಏನು ಯಾರು ಮನುಷ್ಯರನ್ನೇ ನೋಡಿಲ್ವಾ, ಯಾರು ಸ್ಯಾರಿ ಹಾಕ್ಕೊಂಡು ಓಡಾಡೋದಿಲ್ವಾ, ಅಲ್ಲ ಹೂವು ಮುಡ್ಕೊಳ್ಳೋದಿಲ್ವಾ, ಯಾಕೆ ಕೆಂಪು ಸೀರೆ ಆಗಿತ್ತಲ್ಲ, ನಾನು ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದೆ, ತುಂಬ ದಿನ ಆಗಿತ್ತಲ್ವ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಆ ಥರ ಅಲಂಕಾರ ಮಾಡಿಕೊಂಡೆ. ಅದೆಷ್ಟು ಬೇಗ ತಗೊಳುತ್ತೋ ಗೊತ್ತಿಲ್ಲ ನನಗೆ, ನಿಜವಾಗ್ಲೂ ಗೊತ್ತಿಲ್ಲ. ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ನನಗೆ ಇವಾಗಲೂ ಸಹ ಕಡಿಮೆ ಆಗಿಲ್ಲ. ನಿನ್ನೆ ರಾತ್ರಿ ಕೂಡ ಏನು ಸಿಂಪ್ಟಮ್ ಬಂತು ನನಗೆ ಅಂದರೆ ವಾಂತಿ, ಬರೀ ವಾಂತಿ, ನೀರು ಕುಡಿದ್ರೂ ವಾಂತಿ ಶುರುವಾಗ್ತಾಯಿತ್ತು, ಮೈಕೈ ನೋವು ಹೆಂಗಾಗ್ತಾಯಿತ್ತು ಅಂದರೆ ಗಂಟೆ ಹೇಳಿ ಅಂಥ ನೋವನ್ನು ಅನುಭವಿಸ್ಬಿಟ್ಟೆ. ಅಂದರೆ ಹೇಳ್ಕೊಳಕ್ಕಾಗಲ್ಲ. ಅಷ್ಟೊತ್ತಿನಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ನಾನು ಸಿಕ್ಕಾಪಟ್ಟೆ ಸುಸ್ತಾಗಿದೆ, ನಾನು ತುಂಬ ಸುಸ್ತಾಗಿದೆ, ತುಂಬ ಸಂಕಟ ಅನುಭವಿಸ್ತಾ ಇದೆ. ನನ್ನ ತಂದೆ ನೆನಪು ಅಂತೂ ಬಂದರು, ನಮ್ಮ ಮನೆಯವ್ರ ನೆನಪು ಬಂದರು. ಸ್ವಲ್ಪ ಅಪೋಲೋ ಹೋಗ್ತೀನಿ, ಫಸ್ಟು ನಾನು ಒಂದು ಕ್ಲಿನಿಕ್ ಹೋಗ್ತೀನಿ, ತೋರಿಸ್ಕೊಬಿಡೋಣ ಅಂತಾಳು. ನಾನು ಯಾವುದಾದ್ರು ಒಂದು ಮೆಡಿಸನ್ ತಗೊಬಿಟ್ರೆ ಬೇಗ ಎದ್ದು ಬಿಡ್ತೀನಿ. ನಾನು ಮಲ್ಗೋಳಲ್ಲ, ನಾನು ಅಷ್ಟಾಗಿ ಮಲ್ಗೋ ಮಗಳೇ ಅಲ್ಲ. ಮದುವೆ ಆಗಿ 26 ವರ್ಷ, ನಮ್ಮ ಮನೆಯವ್ರಿಗೂ ಕೂಡ ಗೊತ್ತು. ನಾನು ಮಲಗ್ತಿರ್ಲಿಲ್ಲ, ನನಗೆ ಆರೋಗ್ಯ ಕೆಡ್ತಾ ಹಾಸ್ಪಿಟ್ಲಿಗೆ ಹೋಗಿ ಬಂದು ಒಂದು ಇಂಜೆಕ್ಷನೋ ಇಲ್ಲ ಮೆಡಿಷನೋ ತೊಗೊಂಡು ಬಂದುಬಿಟ್ರೆ ಯಥಾ ಪ್ರಕಾರ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ನಾನು ಮಲಗೋ ಸ್ವಭಾವ ನಾನು ಬೆಳೆಸ್ಕೊಂಡಿಲ್ಲ. ಆದರೆ ಇವತ್ತು ನನಗಾದಂಥ ಮೊನ್ನೆ ಆದಂಥ ಅನುಭವ ತಲೆ ಎತ್ತಕ್ಕಾಗ್ತಾಯಿಲ್ಲ ಮೇಕೆ ನನಗೆ. ಅಮ್ಮ ಇದ್ದರು, ಅಮ್ಮನೂ ಕಣ್ಣಲ್ಲಿ ನೀರು ಹಾಕ್ಬಿಟ್ರು, ಒದ್ದಾಡ್ಬಿಟ್ರು. ಅಮ್ಮ ನನ್ನ ಸ್ಥಿತಿ ನೋಡಿ ಏನಾಗ್ಬಿಡ್ತಾಳಪ್ಪ ಅನ್ನುವಂತೆ. ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದವ್ರಿಗೆ ಮಾತ್ರ ಅದು ಕಷ್ಟ ಗೊತ್ತಾಗೋದು. ಅದು ಏನು ಪರಿಸ್ಥಿತಿ, ಇಷ್ಟು ಮನಸ್ಸು ಶುದ್ಧವಾಗಿರೋಳು ನಾನೇ ಒಂದು ಕ್ಷಣ ಕುಗ್ಗೋಗಿರೋದು ನಿಜ, ರಾಯರ ಪಾದದ ಸಾಕ್ಷಿಯಾಗಿ. ಹಿಂಗಾಯಿತು. ಅವತ್ತು ಒಂದು ಪಕ್ಕದ ಕ್ಲಿನಿಕ್ಕಿಗೆ ಹೋಗ್ತೀನಿ, ಯಾವಾಗಲೂ ಹೋಗುವಂಥ ಕ್ಲಿನಿಕ್ಕು. ಅವರು ಡ್ರಿಪ್ಸ್ ಹಾಕಿದ್ರು, ಶುರುವಲ್ಲೇ ಡ್ರಿಪ್ ಹಾಕಿಬಿಟ್ರು. ನನಗೆ ಸುಸ್ತಾಗ್ಬಿಟ್ಟಿದೆ, ಆಗಿಬಿಟ್ಟಿದೆ. ಆದರೆ ವಾಮಿಟಿಂಗ್ ಮಾತ್ರ ವಾಂತಿ ಬರೋ ಥರ ಕಡಿಮೆನೇ ಆಗ್ತಾಯಿಲ್ಲ. 1% ಆದರೂ ಕಡಿಮೆ ಆಗಬಾರ್ದಾ? ಕಡಿಮೆನೇ ಆಗ್ತಾಯಿಲ್ಲ. ಮನೆಗೆ ಬಂದೆ, ಆಗಲಿಲ್ಲ, ತಡ್ಕೊಳಕ್ಕಾಗಲಿಲ್ಲ. ಒದ್ದಾಡ್ತೀನಿ, ಈ ಕಡೆ ತಿರುಗ್ತೀನಿ, ಹಿಂಗೆ ತಿರುಗ್ತೀನಿ, ದಿಂಬ ಆ ಕಡೆಗೆ ಹಾಕೊಂಡು ಮಲಗ್ತೀನಿ, ಆಗ್ತಾನೇ ಇಲ್ಲ. ಒಂಥರ ಹೆವಿ ಗ್ಯಾಸ್ಟ್ರಿಕ್ ಆದಾಗ ಅನುಭವಿಸ್ತೀವಲ್ಲ, ಆ ಪರಿಸ್ಥಿತಿನ ಅನುಭವಿಸ್ದೆ. ಸಂಜೆ ಆಯಿತು, ಆಗಲಿಲ್ಲ. ನನ್ನ ಮಕ್ಕಳು ಬೇಡವಾ ಅಂತ ಹೇಳಿ ಅಪೋಲೋ ಕರ್ಕೊಂಡೋದ್ರು. ಹುಣಸೂರಲ್ಲಿ ಅಪೋಲೋ ಹಾಸ್ಪಿಟ್ಲಿದೆ, ಅಲ್ಲೇ ಕರ್ಕೊಂಡು ಹೋಗೋಷ್ಟರಲ್ಲಿ ನನ್ನ ಮುಕ್ಕಾಲು ಭಾಗ ಸುಸ್ತಾಗ್ಬಿಟ್ಟಿದೆ ಬಿಡಿ. ಮುಕ್ಕಾಲು ಭಾಗ ಸುಸ್ತಾಗ್ಬಿಟ್ಟಿದೆ. ನನಗೆ ಈಗಲೂ ವಾಮಿಟ್ ಬರೋ ಥರನೇ ಆಗ್ತಾಯಿದೆ, ಕುತ್ಕೊಳ್ಳೋಕೆ ಆಗ್ತಿಲ್ಲ. ಮೈಸೂರಿಗೆ ಹೋಗ್ತಾಯಿದ್ದೀನಿ ಇವಾಗ. ಮೈಸೂರಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಮಕ್ಕಳು. ಹೋಗ್ತಾಯಿದ್ದೀನಿ, ಇಲ್ಲ ರೆಡಿಯಾಗು, ಮೈಸೂರಲ್ಲೇ ತೋರಿಸೋಣ, ಇಲ್ಲ ಯಾಕೋ ನಿಂಗೆ ಸೆಟ್ ಆಗ್ತಿಲ್ಲ ಅಂತ ಹೇಳಿ ರಾತ್ರಿನೇ ಇಬ್ಬರು ಮಕ್ಕಳು ಕೂತ್ಕೊಂಡು, ನಡಿ ಬೆಳಗ್ಗೆ ನಿನ್ನ ಕರ್ಕೊಂಡು ಹೋಗ್ಬೇಕಷ್ಟೇ, ನೀನು ಬರಬೇಕಷ್ಟೇ ಅನ್ನೋ ಥರ ಹೇಳಿದ್ರು. ಬಿಡ್ರಪ್ಪ, ಒಂದು 2 ದಿನ ಸರಿ ಹೋಗ್ತೀನಿ ಅಂದರೆ ಕೇಳಿಲ್ಲ. ಕಮಲಮ್ಮ ಇನ್ನೂ ಬಂದಿಲ್ಲ, ಗಂಜಿ ಮಾಡಿಕೊಂಡು ಬಂದೆ. ಆಮೇಲೆ ಅಪೋಲೋ ಹೋಗ್ತೀನಿ. ಅಪೋಲೋದಲ್ಲಿ ಮತ್ತೆ ಅಲ್ಲಿ ಡ್ರಿಪ್ಗಳನ್ನೆಲ್ಲ ಶುರು ಮಾಡ್ತಾರೆ, ಮೊಮೆಂಟಿಂಗ್ ನಿಲ್ಲೋ ಥರ, ಸುಸ್ತು ಕಡಿಮೆ ಆಗೋ ಥರ. ಆಲ್ರೆಡಿ ನಂಗೆ ಜ್ವರನೂ ಕೂಡ ಮೈ ತುಂಬ್ಕೊಬಿಟ್ಟಿತ್ತು, ಜ್ವರನೂ ಕೂಡ 101 ಜ್ವರ ಇದೆ ಅಂತಂದ್ರು. ಹೋದ ತಕ್ಷಣ ನೋಡಿದಾಗ
ಅವಾಗ ಅಡ್ಮಿಟ್ ಮಾಡಿಕೊಂಡ್ರು. ಡ್ರಿಪ್ಪೆಲ್ಲ ಮತ್ತು ಡ್ರಿಪ್ ಹಾಕಿದ್ರು, ಇದೇ ಜಾಗಕ್ಕೆ ಹಾಕಿದ್ರು. ಸ್ವಲ್ಪನಾದರೂ ಕಡಿಮೆ ಆಯ್ತಲ್ಲ, ಅಶ್ ಅಂತೀನಿ, ಕಡಿಮೆ ಆಗ್ತಾನೇ ಇಲ್ಲ. ಸ್ವಲ್ಪ ಮತ್ತೆ ಬಂದಂಗೆ ಮಲಗಿದ್ದೀನಿ, ಅರ್ಧ ಕಣ್ಣು ಬಿಡ್ತೀನಿ. ನನ್ನ ಇಬ್ಬರು ಮಕ್ಕಳು ಸಹ ನನ್ನ ಕಾಲ ಹತ್ರ ನಿಂತಿದ್ರು. ಹಿಂಗೆ ಅರ್ಧ ಕಣ್ಣು ಬಿಡ್ತೀನಿ. ಆಲ್ರೆಡಿ ಅವಾಗ 3 ಗಂಟೆ ಕಾಲು ಇಟ್ಕೊಂಡು ಮಲಗಿದ್ದೀನಿ. ನನ್ನ ಇಬ್ಬರು ಮಕ್ಕಳು ನಿಂತಿರೋದು ನನಗೆ ಕಾಣಿಸ್ತು. ಕಾಲು ಹಿಡ್ಕೊಂಡಿದ್ದೀನಲ್ಲ, ಆ ಕಾಲು ಪಕ್ಕನೇ ಇಬ್ಬರು ನಿಂತವ್ರೆ. ಅರ್ಧ ಕಣ್ಣು ಬಿಡ್ತೀನಿ, ಮತ್ತೆ ಹಂಗೆ ಮುಚ್ಕೊಳ್ತೀನಿ. 3 ಗಂಟೆ ರಾತ್ರಿ. ಆವಾಗ ನನಗೆ ನೆನಪು ಬಂದಿದ್ದು, ನಮ್ಮ ಮನೆ ಗಂಡನಿಗೆ ಹೆಂಡತಿ ಗಂಡ ಸಿಕ್ಕಾಬಿಟ್ಟು ನೋವಂತೂ ತಿಂದಿಲ್ಲ. ಅಂದರೆ ಇದೇನೋ ಬಿಡಿ, ಟ್ರೀಟ್ಮೆಂಟ್ ತೊಗೊಂಡ್ರೆ ಸಲ ಆಗ್ತೀನಿ. ಅದೇನು ದೊಡ್ಡ ಕಾಯಿಲೆ ಅಂತೂ ನನಗೆ ಬಂದಿಲ್ಲ. ದೊಡ್ಡದೇನೋ ಏನೋ ಆಗಿಲ್ಲ ನನಗೆ. ಹೆಲ್ತ್ ಅಪ್ಸೆಟ್ ಆಗಿದೆ, ಸೈಂಟಿಫಿಕ್ ಆಗಿ ಹೋಗ್ತೀನಿ ಅಂದರೆ ಏನೋ ಫುಡ್ ಪಾಯ್ಸನ್ ಆಗಿದೆ ಅಂತ ಅಂದ್ಕೊಳ್ಳೋಣ, ದೃಷ್ಟಿ ದೋಷ ಅಂತಲೂ ಕೂಡ ಅಂದ್ಕೊಳ್ಳೋಣ. ಮನೆಯವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋರು, ಪಕ್ಕದಲ್ಲಿ ನಿಂತ್ಬಿಟ್ರೆ ಯಾರಿಗೆ ಹುಷಾರು ತಪ್ಪಿಲ್ಲ ಫ್ಯಾಮಿಲಿಗೆ ಫಸ್ಟು ಕಳಿಸ್ಕೊಟ್ಬಿಡುವೆ. ಎಷ್ಟೋ ಸಲ ಅಡ್ಮಿಟ್ ಆಗಿರೋರಲ್ಲ, ಹೋಗಿ ಹುಷಾರಿಲ್ವಂತೆ ತಕ್ಷಣ ಯಾರು ಬರ್ತಾರೋ ಇಲ್ಲೋ ನಮ್ಮ ಮನೆಯವ್ರನ್ನ ನಾನು ಕಳಿಸ್ಕೊಟ್ಟಿದ್ದೀನಿ. ಆದರೆ ಅವತ್ತು ನನ್ನಿಬ್ಬರು ಮಕ್ಕಳನ್ನ ನೋಡಿ ನನಗೆ ಎಂಥ ಸಂಕಟ ಆಯಿತು ಅಂದರೆ, ನಮ್ಮಲ್ಲಿ ಎಷ್ಟೇ ಒಳ್ಳೆತನ ಇದ್ದರೂ ಕೆಲವು ಬಾರಿ ಯಾವುದೂ ಬರೋದಿಲ್ಲ ಅಲ್ವಾ. ನಾನು ಅಳಬಾರ್ದು, ಧೈರ್ಯವಾಗಿ ಮಾತಾಡಬೇಕು. ನಾನು ವಿಲ್ ಪವರಲ್ಲಿರೋ ಹೆಣ್ಮಗಳು, ಕುಗ್ಬಾರ್ದು ಅನ್ಕೋತೀನಿ. ಎಷ್ಟು ಸಂಕಟ ಆಗುತ್ತೆ ಅಂದರೆ, ನನ್ನ ಗಂಡನ ನೆನೆಸ್ಕೊಂಡಾಗ, ಜೊತೆಗೆ ಅಪ್ಪ ಇದ್ದಿದ್ರು ಕೂಡ, ನಮ್ಮ ತಂದೆ ನನ್ನ ಅಪ್ಪ ಇದ್ದಿದ್ರು ಕೂಡ ನನ್ನನ್ನು ಬೇರೆ ಥರನೇ ನೋಡ್ಕೊಳ್ಳೋರು. ನನಗೆ ಗೊತ್ತಿದೆ ಅದು. ಅಪ್ಪನ ಗುಣ ಏನು, ಚಿನ್ನ ನಮ್ಮ ತಂದೆ. ನನ್ನ ಮಕ್ಕಳಿಬ್ಬರು ನನ್ನಿಬ್ಬರು ಮಕ್ಕಳು ನಿಂತಿರೋದನ್ನ ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಬೆಳಗ್ಗೆ ಕಳಿಸ್ಕೊಟ್ರು. ಅಲ್ಲಿವರೆಗೂ ನನ್ನ ಮಕ್ಕಳಿಬ್ಬರು ಸಹ ಇಬ್ಬರು ಇದ್ದರು. ಬೆಳಕರಿಯ ಗಂಟನೂ ಇದ್ದು, ದೊಡ್ಡವನು ಒಂದು 6:30 ಆದಮೇಲೆ ಮನೆಗೆ ಹೋಗು ಮಗನೇ ನೀನು ಅಂತ ಹೇಳಿದೆ. ಚಿಕ್ಕವನು ಇತ್ಕೊಂಡು ಮೆಡಿಷನು, ಅಲ್ಲಿ ಏನು ಬಿಲ್ ಕಟ್ಟಬೇಕು ಎಲ್ಲ ನನ್ನ ಮಗ ಚಿಕ್ಕವನು ನೋಡಿಕೊಂಡು ದೊಡ್ಡವನ್ನ ಕಳಿಸ್ದೆ. ನೀನು ಹೋಗಪ್ಪ ಮನೆ ಹತ್ರ ಅಂತ ಹೇಳಿ ಅವನ ಯಾಕೋ ಸ್ವಲ್ಪ ನಿದ್ದೆ ಮಾಡೋ ಥರ ಮೂಡಿಟ್ಕೊಂಡು, ಅವಾಗ ಅಲ್ಲಿಂದ ಬಂದೆ. ಯಾವುದೇ ಕಾರಣಕ್ಕೂ ಒಂದು 10 ದಿನ ಖಾರ ಐಟಮ್ಸು, ನಾನ್ ವೆಜ್ಜು, ಖಾರ ಮಸಾಲ ಪದಾರ್ಥ ಏನೂ ತಿನ್ನಬಾರ್ದು ಅಂದರೂ ನನಗೆ ಕಡಿಮೆನೇ ಆಗಿರಲಿಲ್ಲ. ನನಗೆ ಆ ಮೊಮೆಂಟಿಗೆ ಬರುವಂಥ ಒಂದು ಇದಿರುತ್ತಲ್ಲ, ಚೂರು ಕಡಿಮೆ ಆಗಿರಲಿಲ್ಲ. ಆದರೂ ಇಲ್ಲ, ಮನೆಗೆ ಹೋದರೆ ಸರಿ ಹೋಗ್ಬಿಡ್ತೀನಿ ನಾನು, ಯಾಕೋ ಹಾಸ್ಪಿಟ್ಲು ನಂಗೆ ಆಗ್ತಾಯಿಲ್ಲ, ಮನೆಗೆ ಹೋಗಿ ನನ್ನ ಪಾಡ ನನಗೆ ಒದ್ದಾಡಕ್ಕೆ ಬಿಟ್ಬಿಡಿ, ನಾನು ಸರಿ ಹೋಗ್ತೀನಿ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದುಬಿಟ್ಟೆ. ಮನೆಗೆ ಬರ್ತೀನಿ, 2 ಅವರ್ ಆದಮೇಲೆ ತಗೊಳ್ಳಿ, ನೀರು ಕುಡಿದ್ರೂ ವಾಂತಿ, ನೀರು ಕುಡಿದ್ರೆ ಗಬಕ್ಕಂತ ಹೋಗಿ ವಾಶ್ ಬೇಸಿನಲ್ಲಿ ವಾಂತಿ ಮಾಡ್ತಾಯಿದ್ದೀನಿ. ಇನ್ನೊಂದು ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲಿ ಕರ್ಕೊಂಡೋಗೋಣ ಅಂತ ಕರ್ಕೊಂಡು ಹೋದರು. ಅಲ್ಲಿ 1 ಅವರ್ ಅಷ್ಟರಲ್ಲಿ ನನಗೆ ವೊಮೆಂಟಿಂಗ್ ಬರೋದೆಲ್ಲ ಕಡಿಮೆ ಆಯಿತು. ನಿದ್ರೆ ಮಾಡಿದೆ, ನಿದ್ದೆ ಗಣ್ಣಲ್ಲಿ ಎಚ್ಚರ ಆಗ್ತೀನಿ, ವಾಂತಿ ಬರೋ ಥರ ಆಗ್ತಾಯಿದೆ. ಹಿಂಗಾಗ್ತಾಯಿದೆ. ಮೆಡಿಷನ್ಗಳು ಕೊಟ್ಟರು. ನಾನೆಲ್ಲ ಹಿಂದೆ ಏನೇನು ಟ್ರೀಟ್ಮೆಂಟ್ ತೊಗೊಂಡೆ ಎಲ್ಲನೂ ತೋರಿಸೆ. ನಾನು ಹಿಂಗೆ ಹೋಗಿದ್ದೆ, ಇಂಥ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಈ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಸ್ಲಿಪ್ನ ತೋರಿಸೇ ತೊಗೊತಾ ಇದ್ದೀನಿ. 3 ಡಾಕ್ಟ್ರ್ ಆಗೋದ್ರು ನೋಡಿ.
ಈಗ ನಿನ್ನೆ ಕೂಡ ನನಗೆ ಇನ್ನೇನಿಲ್ಲ ವಾಂತಿ ಬರೋ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗುತ್ತೆ ಗೊತ್ತಾ ನಿಮಗೆ, ಆ ಥರ ಆಗ್ತಾಯಿದೆ ನನಗೆ, ಆ ಥರ ಆಗ್ತಾ ಇರೋದು ನನಗೆ. ಅದಕ್ಕೀಗ ಮಕ್ಕಳು ನಡಿ ಮೈಸೂರಲ್ಲೇ ತೋರಿಸ್ಬಿಡೋಣ, ಇಷ್ಟು ಕಡಿಮೆನೇ ಆಗ್ತಿಲ್ವಲ್ಲ, ರಾತ್ರಿ ಎಲ್ಲ ಜ್ವರ ಇತ್ತು, ಗೊತ್ತಿಲ್ಲ ದೇಹ ಅಜೀರ್ಣ ಆದರೆ ದೇಹದಲ್ಲಿ ಒಂದು ಸ್ವಲ್ಪ ಅಜೀರ್ಣ ಶಕ್ತಿ ಜಾಸ್ತಿ ಆದಾಗ ಬಾಡಿ ಪೂರ್ತಿ ಪೇನ್ ಬರುತ್ತೆ, ಜಾಯಿಂಟ್ ಪೇನ್ಗಳಾಗಲಿ ಈ ಸೊಂಟ ನೋವಾಗಲಿ ಇವೆಲ್ಲ ಬರುತ್ತೆ ಅಂತ ನನಗೆ ಗೊತ್ತಾಯಿತು. ಆವಾಗ ಅದಕ್ಕೆ ಹಂಗೆ ಆಗ್ತಾಯಿದೆ. ನೆನ್ನೆನೂ ಕೂಡ ಅದೇ ಸಿಂಪ್ಟಮ್ ನನ್ನ ದೇಹದಲ್ಲಿ ತುಂಬ ಕಾಡಿಸ್ತು. ಆಮೇಲೆ ಅನಿಸಿದಂತೂ ಸತ್ಯ, ಹೋಟೆಲಿಂದ ಏನು ತಿನ್ನಬಾರ್ದು, ಮಕ್ಕಳು ಕೂಡ ನಾನು ಕೊಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಈಗ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ದೀನಿ. ಗಂಜಿ ಕುಡಿದ್ಬಿಟ್ಟು ಮಕ್ಕಳಿಬ್ಬರು ಸಹ ಬರ್ತಾರೆ, ಕರ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ನಾನು ನೆನ್ಕೊಳ್ಳೇಬೇಕು ನನ್ನ ತಂಗಿ ಮಗ, ಪಾಪ ಅವನು ಇಲ್ಲೇ ಇದ್ದಾನೆ, ರಜಾ ಐತೆ ಆಗಸ್ಟ್ ಗಂಟನೋ ಅಂತ ಹೇಳಿ. ಅದೆಷ್ಟು ಚೆನ್ನಾಗಿ ನೋಡ್ಕೊತು ಅಂದರೆ ಪಾಪ, ಸುಮ್ಮನೆ ಹೇಳಬಾರ್ದು, ಒಬ್ಬರ ಮೇಲೆ ಸುಮ್ಮನೆ ದೂರಬಾರ್ದು. ಬೇರೆ ಸುಖ ಸಮಾರಂಭ ಸಂತೋಷ ಸಡಗರ ಸಮಯದಲ್ಲಿ ಬೇಡ, ಕಷ್ಟದ ದಿನಗಳಲ್ಲಿ ಅವ್ರಿಗೇನೋ ಒಂದು ನೋವಿದೆ ಅಂದಾಗ ಅವರು ಪ್ಯಾಕೆಟಿಂದ ದುಡ್ಡನ್ನು ಖರ್ಚು ಮಾಡಿ ಅಂತ ಯಾರನ್ನು ನಿರೀಕ್ಷೆ ಮಾಡೋದಿಲ್ಲ. ನಾನು ಇದ್ದೀನಿ ಅಂತ ಹೇಳಿ ಒಂದು ಗ್ಲಾಸ್ ನೀರು ಕೊಟ್ಟರು ಸಹ ಅದನ್ನು ಮರಿಬಾರ್ದು, ನಮ್ಮ ಮೂಗು ಬರೋವರೆಗೂ ಮರಿಬಾರ್ದು. ಆ ಹುಡುಗ ಪಾಪ ಅಷ್ಟು ಪಕ್ಕದಲ್ಲೇ ಇತ್ತು. ದೊಡ್ಡಮ್ಮ ಆಪಲ್ ತಿಂತೀರಾ, ದೊಡ್ಡಮ್ಮ ನೀರು ಕುಡಿತೀರಾ, ಏನು ಕೊಡಲಿ ಮಾಡಿದ ಕೈ ಇದು, ಅದು ಹೇಳ್ಕೊಬಾರ್ದು, ನಾನು ಹೇಳಬಾರ್ದು. ನನಗೇನೋ ಗೊತ್ತಿಲ್ಲ, ನನ್ನ ಮಕ್ಕಳನ್ನ, ನನ್ನ ಮಕ್ಕಳು, ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ಈ ಥರ ನಾನು ಎಲ್ಲೂ ಭೇದ ಭಾವ ಮಾಡೋದು ಇಲ್ಲ. ಎಲ್ಲೇ ಹೊರಗಡೆ ಕರ್ಕೊಂಡೋದ್ರು ಸಹ ನಾನು ಹಂಗೆ ತಿನ್ನಿಸ್ಕೊಂಡು ಕರ್ಕೊಬರ್ತೀನಿ. ಏನು ತಿಂತೀರಾ ಬಿಡೋದೇ ಇಲ್ಲ ನಾನು. ಅವ್ರಿಗೆಲ್ರಿಗೂ ಗೊತ್ತು ನಾನು ಏನು ಅಂತ ಹೇಳಿ. ಅದಕ್ಕೆ ಸಾರ್ಥಕ ಆಯಿತು ನನ್ನ ಬದುಕು ಅಂದ್ಕೊಂಡೆ. ನೋಡ್ದ, ನಾನು ಕೊಟ್ಟಂಥ ಪ್ರೀತಿ ಆ ಹುಡುಗ ಎರಡರಷ್ಟು ನನ್ನ ಈ ಸಂದರ್ಭದಲ್ಲಿ, ಹುಷಾರು ತಪ್ಪಿರುವಂಥ ಸಂದರ್ಭದಲ್ಲಿ, ದೊಡ್ಡಮ್ಮ ಆಪಲ್ ತಿಂತೀಯಾ, ಕಟ್ ಮಾಡ್ಕೊಬಂದು ಕೊಡ್ತಾನೆ, ಕೊಡ್ತಾನೆ, ಸಣ್ಣ ಕಟ್ ಮಾಡ್ಕೊಬಂದು ತಿನ್ನಿ ದೊಡ್ಡಮ್ಮ ತಿನ್ನಿ ಅಂತಾನೆ. ಆವಾಗ ಹೊಟ್ಟೆ ಉರಿದುಬಿಡ್ತು. ನನಗೂ ಸಹ ಇಷ್ಟ ಆಯಿತು. ಈ ಒಂದು ಆರೋಗ್ಯದ ಕಾರಣದಿಂದ, ಅನಾರೋಗ್ಯದ ಕಾರಣದಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಭಾನುವಾರ ಶನಿವಾರ ಸಂಜೆನೇ ಶುರುವಾಯಿತು. ನೋಡಿ ಬೇಕಾದರೆ ನಾನು ಕಮೆಂಟ್ಗಳನ್ನ, ಮೆಸೇಜ್ಗಳನ್ನ ಹಾಕ್ತೀನಿ. ಲೈವ್ ವೀಕೆಂಡ್ ಅಕ್ಕ ಲೈವ್ಗೆ ಬನ್ನಿ, ನಿಮ್ಮನ್ನ ನೋಡಬೇಕು ಬನ್ನಿ ಅಂತ ಹೇಳಿ ತುಂಬ ಕಮೆಂಟು ಕೂಡ, ಮೆಸೇಜ್ಗಳು ವಾಟ್ಸಪ್ಪಲ್ಲೂ ಕೂಡ ಮಾಡಿದ್ದೆ ಈ ಥರ. ಆದರೆ ನನ್ನ ಗಂಡ ಮಾಣಿಕ್ಯ, ಚಿನ್ನ, ಅವರು ಪ್ರೀತಿದ್ರು ಸಾಕಿತ್ತು. ನನಗೆ ಅಪ್ಪನ ಕಳ್ಕೊಂಡಿದ್ವಿ, ಅವರೊಬ್ಬರು ನನ್ನ ಪಕ್ಕ ಇದ್ದಿದ್ರೆ ಸಾಕಿತ್ತು. ಯಾಕೆ ಅನಿಸ್ತು ನನಗೆ, ಯಾರೂ ಆಗಲ್ಲ, ಇರಬೇಕಿತ್ತು. ನನ್ನ ಮಕ್ಕಳು, ತಂದೆ ಇಲ್ಲದ ಮಕ್ಕಳು ಅಮ್ಮಂಗೆ ಹುಷಾರಿಲ್ಲ ಅಂದಾಗ ಅವ್ರ ಮುಖದಲ್ಲಿದ್ದಂಥ ತಳಮಳ ನೀವು ಗಮನಿಸಬೇಕಿತ್ತು. ಏಕೆಂದರೆ ವಿಡಿಯೋ ಮಾಡೋ ಪರಿಸ್ಥಿತಿ ನಾನು ಇರಲಿಲ್ಲ. ನನ್ನ ಮನಸ್ಸಿನ ಕ್ಯಾಮ್ರಾ, ನನ್ನ ಕಣ್ಣಿನ ಕ್ಯಾಮ್ರಾ ನನ್ನ ಮಕ್ಕಳನ್ನ ಕ್ಯಾಪ್ಚರ್ ಮಾಡ್ತಾ ಇತ್ತು. ಅದನ್ನ ಅನುಭವಿಸ್ತಾರೆ ಮಾತ್ರನೇ ಗೊತ್ತಾಗೋದು. ಆದರೆ ಕೆಟ್ಟ ದೃಷ್ಟಿ ಅನ್ನೋದಕ್ಕೂ ಒಂದು ಮಾತು ಹೇಳಲೇಬೇಕು. ಮೊದಲು ಚೇಂಜ್ ಆಗಿ ಒಬ್ಬರನ್ನ ಕೆಟ್ಟದಾಗಿ ನೀವು ದೃಷ್ಟಿ ಇಟ್ಟು ನೋಡ್ತೀರಿ ಅಂದರೆ ನೀವು ನರಕ ಯಾತನೆ ಇಲ್ಲಲ್ಲ ಅನುಭವಿಸೋ ಜಾಗದಲ್ಲಿ ಅನುಭವಿಸ್ತೀರಿ ಸತ್ಯವಾಗ್ಲೂ ಸಹ. ಮತ್ತು ಬರೀ ಮನುಷ್ಯರು ಅಂತಲ್ಲ, ಮನುಷ್ಯರು ಕಣ್ಣೇ ತಗೊಳುತ್ತೆ ಅಂತಲ್ಲ, ಪರಿಸರ, ನಮ್ಮ ವಾತಾವರಣದಲ್ಲಿ ನೆಗೆಟಿವ್ ಎನರ್ಜಿಗಳು ಕೂಡ ಇರುತ್ತೆ. ಗಾಳಿಲಿ, ಬೆಳಕಲ್ಲಿ, ಎಲ್ಲದರಲ್ಲೂ ಕೂಡ ಆ ಎನರ್ಜಿ ನಮ್ಮ ಮೈಂಡ್ ಏನಾದ್ರು ಸ್ವಲ್ಪ ಈಗ ನೋಡಿ, ನಾನು ಸ್ವಲ್ಪ ಮಾನಸಿಕವಾಗಿ ನಮ್ಮ ಮನೆಯವರು ಹೋದ್ಮೇಲೆ ಮಾನಸಿಕವಾಗಿ ಅಷ್ಟಾಗಿ ನಾನು ಸ್ಟ್ರಾಂಗಾಗಿ ನಿಲ್ಲಕ್ಕೆ ಕೆಲಸ ಕಾರ್ಯ ಎಲ್ಲ ಮಾಡ್ತೀನಿ. ಮನಸ್ಸು ಸ್ವಲ್ಪ ದುರ್ಬಲ ಅನಿಸ್ತಾ ಇರುತ್ತೆ. ಏಕೆಂದರೆ ಆ ನೆನಪು, ಆ ನೋವು, ಎಷ್ಟೋ ಬಾರಿ ನಾನು ಗಾಡಿ ಓಡಿಸ್ತಾನೂ ಸಹ ನಮ್ಮ ಮನೆಯವ್ರ ನೆನಪಿನಲ್ಲೇ ಹೋಗ್ತಾ ಇರ್ತೀನಿ. ನಮ್ಮ ಅಪ್ಪನ ನೆನೆಸ್ಕೊಂಡು ಹೋಗ್ತಾ ಇರ್ತೀನಿ. ಆ ನೆನಪುಗಳೊಂದಿಗೆ ಹೋಗ್ತಾ ಇರ್ತೀನಿ. ಆವಾಗ ಕೆಲವು ಬಾರಿ ಮನಸ್ಸು
ಸ್ವಲ್ಪ ಸ್ಟ್ರಾಂಗ್ ಇರೋಲ್ಲ ನೋಡಿ, ಆವಾಗಲೂ ಕೂಡ ಗಾಳಿಲಿರುವಂಥ ನೆಗೆಟಿವ್ ಎನರ್ಜಿ ಸಹ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ. ಇದರಿಂದನೂ ಕೂಡ ಆರೋಗ್ಯ ಈ ರೀತಿ ಕೆಡಲಬಹುದು. ಅದರಿಂದ ಇಷ್ಟ ಆಯಿತು, ಖಂಡಿತ ಬರ್ತೀನಿ. ಎಲ್ಲರೂ ಅಂದರು ಅಲಂಕಾರ ಮಾಡ್ಕೋಬೇಡ ನೀನು, ಅಲಂಕಾರ ಮಾಡ್ಕೋಬೇಡ ನೀನು ಅಂತ. ಇನ್ಮೇಲೆ ಇದ್ದಂಗೆ ಮಾಡ್ತೀನಿ ಆಯಿತಾ, ಹಿಂಗೆ ಮಾಡ್ತೀನಿ. ನೀವೆಲ್ಲರೂ ನನ್ನನ್ನು ಹಿಂಗೆ ಸ್ವೀಕಾರ ಮಾಡಿ, ನನ್ನ ಮಾತುಗಳನ್ನ ಎಲ್ಲರೂ ಇಷ್ಟಪಡ್ತೀರಿ, ನನ್ನ ನೋವಿಗೆ ಎಲ್ಲರೂ ಸ್ಪಂದಿಸ್ತೀರಿ, ನನ್ನ ಖುಷಿಗೆ ಎಲ್ಲರೂ ಸಂತೋಷವಾಗಿ ನನ್ನ ಖುಷಿನೂ ಕೂಡ ಸ್ವೀಕಾರ ಮಾಡ್ತೀರಿ. ಆದರೆ ಮನುಷ್ಯರ ಜೀವನ ಒಂದೇ ಥರ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಒಂದೇ ಥರ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮಿಂದ ಏನನ್ನ ನಿರೀಕ್ಷೆ ಮಾಡ್ತಾರೋ ಅವ್ರಿಗೆ ತಲುಪಿರುತ್ತೆ, ಅವೆಲ್ಲ ಅನುಭವಿಸಿರ್ತಾರೆ. ಆದರೆ ನಮ್ಮ ಒಂದು ಕಷ್ಟದ ಕ್ಷಣದಲ್ಲಿ 100 ಕಿಲೋಮೀಟ್ರ್ ದೂರ ಇದ್ದರೂ ಸಹ ಬಂದು ನನ್ನ ಪಕ್ಕ ನಿಂತು ಏನಾಗ್ತಾಯಿದೆ ಏನು ಎತ್ತ ಅಂತ ವಿಚಾರಿಸ್ತಾರೆ ನೋಡಿ, ಅವ್ರನ್ನ ನಮ್ಮ ದೇಹದಲ್ಲಿ ಮುಪ್ಪು ಬರೋವರೆಗೂ ಅಂಥವ್ರನ್ನ ಮರೀತೀವಿ. ಈಗ ಗಂಜಿ ಕೂಡ ಆರ್ತು ನಾನು ಈಗ ಕುಡಿದ್ಬಿಟ್ಟು ರೆಡಿಯಾಗಿ ಮಗು ಇಲ್ಲೇ ಇರ್ತಾನೆ, ದೊಡ್ಡ ಮಗ ಬರ್ತಾನೆ. ಆ ಮಗುಗೆ ಒಂಚೂರು ಪುಳಿಯೋಗರೆ ಏನಾರು ಮಾಡ್ತೀನಿ, ಯಾಕೆಂದರೆ ಹೋಟೆಲ್ದೇನು ತಿನ್ನಲ್ಲ. ಪುಳಿಯೋಗರೆ ಮಾಡಿಟ್ಬಿಟ್ಟು ಮೈಸೂರಿಗೆ ಹೋಗಿ ಹಾಸ್ಪಿಟ್ಲಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ದೊಡ್ಡ ಮಗ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ರಿಪೋರ್ಟ್ ಎಲ್ಲ ತೊಗೊಂಡು ಹೋಗಿ ಬರ್ತೀನಿ. ಬಂದು ನಾಳೆ ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸಿಕ್ಕಾಪಟ್ಟೆ ಎಮೋಷ್ನಲ್ ಕೂಡ ಆದೆ, ಯಾರು ಬೇಜಾರು ಮಾಡ್ಕೋಬೇಡಿ. ಗೊತ್ತಿಲ್ಲ ಆ ಕ್ಷಣ ನನಗೆ ಆ ಥರ ಮಾತಾಡುವಾಗ ಬಣ್ಣ ಹಚ್ಕೊಂಡು, ಅಂದರೆ ಒಂಥರ ಏನೋ ಮುಖವಾಡ ಹಾಕ್ಕೊಂಡು ನನಗೆ ಹೇಳಕ್ಕೆ ಬರೋದಿಲ್ಲ. ಮತ್ತು ಕೆಲವಾಗಿ ಮನಸ್ಸಲ್ಲೊಂದು ಬಾಯಲ್ಲೊಂದು ನನಗೆ ಬರೋದಿಲ್ಲ. ನಾನು ಪಟ್ಟಂಥ ಆ ಒಂದು ನೋವಿನ ಒಂದು ಯಾತನೆಯ ಕ್ಷಣನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನೂರಾರು ಕಮೆಂಟನ್ನು ನಾನು, ನಿಮ್ಮ ಕಾಳಜಿ ಕಮೆಂಟು, ನಿಮ್ಮ ಫೋನ್ ಕರೆಗಳಂತೂ ಒಬ್ಬರದ್ದು ಪಿಕ್ ಮಾಡಿಲ್ಲ, ಬೇಜಾರು ಮಾಡ್ಕೋಬೇಡಿ. ಇನ್ನೂ ಕೂಡ ನಾನು ವಾಯ್ಸ್ ಮೆಸೇಜನ್ನು ಓಪನ್ ಮಾಡಿ ನೋಡಿಲ್ಲ. ಎಷ್ಟೋ ಜನ ವಾಯ್ಸ್ ಮೆಸೇಜು ಕೂಡ ಕಳಿಸಿದ್ದೀರಿ. ಏಕೆಂದರೆ ನನ್ನ ಕೈಯಲ್ಲಿ ಆಗ್ತಿರಲಿಲ್ಲ, ನನ್ನ ಮೊಬೈಲೇ ನೋಡಿಲ್ಲ ಬಿಡಿ 2 ದಿನದಿಂದ. ನಿನ್ನೆ ಎತ್ಕೊಂಡಿದ್ದು ಕೈಗೆ ಮೊಬೈಲ್ನ. ನಾನು ಮೊಬೈಲ್ ನೋಡಿದ್ರೆ ಇನ್ನೊಂಥರ ತಲೆನೋವೆಲ್ಲ ಶುರುವಾಗ್ಬಿಡುತ್ತೆ ಅಂತ ನಾನು ನೋಡಿಲ್ಲ. ಬರೋಣ, ಮೈಸೂರಿಗೆ ಹೋಗಿ ಬಂದು ಮತ್ತೆ ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಆಯಿತಾ. ಎಲ್ರಿಗೂ ಒಳ್ಳೆಯದಾಗಲಿ.